ಎಲ್ರಿಗೂ ನಮಸ್ಕಾರ. ನಾನಿವತ್ತು 2 ಥರ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ದುರಂದರ್ ದೂದ್ ಸೋಡಾ ಅಂತ, ಇನ್ನೆರಡು ಚಿಕ್ಕು ಜ್ಯೂಸ್ನೇ 2 ಥರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಕ್ಕಳಿಗೆ ಇಷ್ಟ ಆಗುತ್ತೆ, ಒಂದು ದೊಡ್ಡವರಿಗೆ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಈ ಬೇಸಿಗೆನಲ್ಲೆಲ್ಲ ಚಿಕ್ಕು ಜ್ಯೂಸ್ ಕುಡಿಯೋದ್ರಿಂದ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನೀಗ ಫಸ್ಟು ಜ್ಯೂಸ್ ಮಾಡೋ ಜಾರಿಗೆ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಈ ದೂದ್ ಸೋಡಾಗೆ ಸಕ್ಕರೆ ಹಾಕೋಬೇಕಂತಿಲ್ಲ, ಬೇಕಂದ್ರೆ ಹಾಕೊಳ್ಳಿ. ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ಆಮೇಲೆ ಇದು ರೂಅಬ್ಜಾ ಅಂತ, ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಯಾವುದೇ ನೀವು ಗ್ರೋಸರಿ ಶಾಪಲ್ಲಿ ಕೇಳಿದರೆ ಸಿಕ್ಕೇ ಸಿಗುತ್ತೆ ಇದು. ಅದಕ್ಕೆ ಸ್ವಲ್ಪ ಹಾಲು, ಮೂರನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸಿ ಮಾಡ್ತೀನಿ. ಈಗ ಇದನ್ನು ಬರೀ ದೂದ್ ಸೋಡಾ ಅಂದರೆ ಬರೀ ಹಾಲು ಮತ್ತು ಸೋಡಾ ಹಾಕಿಕೊಡ್ತಾರೆ ಎಲ್ಲ ಅಂಗಡೀಲಿ. ಇದು ದುರಂದರ್ ದೂದ್ ಸೋಡಾ ಅಂದರೆ ಸ್ವಲ್ಪ ಕಲರ್ಫುಲ್ ಆಗಿತ್ತು ಅಂತ ಇದನ್ನ ರೂಅಬ್ಜಾ ಹಾಕಿ ಈ ಥರ ದೂದ್ ಸೋಡಾ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ ಟೇಸ್ಟು, ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ನೋಡೋಕ್ಕೂ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಬೇಸಿಗೆನಲ್ಲಿ ಒಬ್ಬೊಬ್ಬರಿಗೆ ತುಂಬ ಹೀಟ್ ಆಗುತ್ತೆ ಅಂತ ಇರ್ತಾರಲ್ಲ, ಅಂಥವ್ರಿಗೆ ಏನು ಮಾಡಬೇಕಂದ್ರೆ ಸ್ವಲ್ಪ ಕೋಲ್ಡ್ ಮಿಲ್ಕು, ಆಮೇಲೆ ಅದಕ್ಕೆ ಸೋಡಾ, ಯಾವುದಾದ್ರೂ ಒಂದು ಸೋಡಾನ ಮಿಕ್ಸ್ ಮಾಡಿ ಕುಡಿದ್ರೆ ಇನ್ಸ್ಟೆಂಟ್ ಹೀಟ್ ಕಡಿಮೆ ಆಗಿಬಿಡುತ್ತೆ. ಅಂದರೆ ತುಂಬ ಬೇಗ ರಿಲೀಫ್ ಆಗುತ್ತೆ ಹೀಟಿಂದ, ಚೆನ್ನಾಗಿರುತ್ತೆ. ನೋಡಿ, ನಾನು ಒಂದು ಗ್ಲಾಸ್ಗೆ ಸ್ವಲ್ಪ ಐಸ್ ಕ್ಯೂಬು, ಆಮೇಲೆ ಮಿಕ್ಸಿ ಮಾಡ್ಕೊಂಡಿರೋ ರೂಅಬ್ಜಾ ಮತ್ತು ಮಿಲ್ಕ್ ಹಾಕಿದೆ, ಮತ್ತು ಮೇಲೆ ಸ್ವಲ್ಪ ಹಾಲನ್ನ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೀಗ ಸೋಡಾ ಹಾಕ್ತಾ ಇದ್ದೀನಿ. ಈ ಸೋಡಾ ಹಾಕಿದರೆ ಇದು ಈಗ ದೂದ್ ಸೋಡಾ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ದೂದ್ ಸೋಡಾ ಮಾಡಬೇಕಂದ್ರೆ ಹಾಲು ಫುಲ್ ಕೋಲ್ಡ್ ಆಗೇನೆ ಇರಬೇಕು. ಫ್ರಿಜ್ಜಿಂದ ತೆಗೆದು ಆವಾಗಲೇ ತೆಗೆದು ಹಾಕಬೇಕು, ಅಂದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಮೇಲ್ಗಡೆ ನೊರೆ ಎಲ್ಲ ಬರಲ್ಲ, ಹಾಲು ಕೋಲ್ಡ್ ಇಲ್ಲ ಅಂದರೆ. ಈಗ ನಾನು 2 ಚಿಕ್ಕು ತೊಗೊಂಡಿದ್ದೀನಿ. ಇದ್ರದ್ದು 2 ಥರ ಜ್ಯೂಸ್ ಮಾಡೋದು ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಚಿಕ್ಕು ಜ್ಯೂಸ್ ಮಾಡೋದನ್ನ ತೋರಿಸಿ ಅಂತ ಹೇಳಿದರು. ಅದಕ್ಕೆ ಇವತ್ತು ಚಿಕ್ಕು ಜ್ಯೂಸ್ನ 2 ಥರ ತೋರಿಸ್ತಾ ಇದ್ದೀನಿ. ಒಂದು ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ, ಇನ್ನೊಂದು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಚಿಕ್ಕುನ ಫಸ್ಟ್ ಕಟ್ ಮಾಡಿ ಅದರಲ್ಲಿರೋ ಸೀಡ್ಸ್ನೆಲ್ಲ ತೆಗಿತಾ ಇದ್ದೀನಿ. ಅದನ್ನು ತೆಗೆದುಬಿಟ್ಟು ಫಸ್ಟು ಅದರಲ್ಲಿ ಹುಳ ಏನಾದರೂ ಇದೆಯಾ ಅಂತ ಚೆಕ್ ಮಾಡಬೇಕು. ಒಂದೊಂದ್ಸರಿ ಹುಳ ಇರುತ್ತೆ, ಗೊತ್ತೇ ಆಗಲ್ಲ. ಅದೆಲ್ಲ ಕ್ಲೀನಾಗಿದೆಯಲ್ಲ ಅಂತ ನೋಡಿಕೊಂಡು ಅದರದ್ದು ಪಲ್ಪ್ ಮಾತ್ರ ತೆಗೆದು ಯೂಸ್ ಮಾಡಬೇಕು. ಅದನ್ನು ಫಸ್ಟಿಗೆ ಇದನ್ನ ನೋಡಿ, ಬೀಜ ಎಲ್ಲ ತೆಗೆದಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಪಲ್ಪ್ ಮಾತ್ರ ಹಾಕೋತೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಮೇಲೆ ಒಂದು ಬೆಲ್ ಬಟನ್ ಬರುತ್ತೆ. ಆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ಆಲ್ ಅಂತ ಬರುತ್ತೆ. ಆ ಆಲ್ನ ಪ್ರೆಸ್ ಮಾಡಿದರೆ ಮಾತ್ರ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ಆಲ್ನ ಪ್ರೆಸ್ ಮಾಡಲಿಲ್ಲ, ಬೆಲ್ ಬಟನ್ನು ಪ್ರೆಸ್ ಮಾಡಿರಲಿಲ್ಲ ಅಂದರೆ ನೋಟಿಫಿಕೇಶನ್ ನಿಮಗೆ ಬರಲ್ಲ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆಲ್ನೂ ಪ್ರೆಸ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಬಟನ್ನ ಪ್ರೆಸ್ ಮಾಡಿ. ಈಗ ಚಿಕ್ಕು ಚೆನ್ನಾಗಿ ಬರ್ತಾ ಇರುತ್ತೆ ಬೇಸಿಗೆನಲ್ಲಿ. ಆಮೇಲೆ ಮಕ್ಕಳಿಗೂ ರಜಾ ಇರೋದ್ರಿಂದ ಮಕ್ಕಳು ದಿನಾ ಒಂದೇನಾದರೂ ಹೊಸದು ಬೇಕು ಅಂತ ಕೇಳ್ತಾ ಇರ್ತಾರೆ. ಆಮೇಲೆ ಮಕ್ಕಳಿಗೆ ಚಿಕ್ಕು ಎಲ್ಲ ಅಂದರೆ ಇಷ್ಟನೇ ಆಗಲ್ಲ, ಚಿಕ್ಕು ಜ್ಯೂಸ್ ಎಲ್ಲ ಜಾಸ್ತಿ ಕುಡಿಯಲ್ಲ. ಒಬ್ಬೊಬ್ರು ಇಷ್ಟಪಟ್ಟು ಕುಡಿಯೋರಾದರೆ ಅವ್ರಿಗೆ ಪರವಾಗಿಲ್ಲ. ಇಷ್ಟಪಡದೇ ಇರೋರಿಗೆ ಈ ಥರ ನಾನು ನೆಕ್ಸ್ಟ್ ಒಂದು ಹೇಳ್ತೀನಿ. ಇದು ಫಸ್ಟ್ ಒನ್ನು ನಾರ್ಮಲ್ ಥರ ಮಾಡೋದು ತೋರಿಸ್ತೀನಿ, ಮನೇಲೇ ಯಾವ ಥರ ಸಾಮಗ್ರಿಗಳನ್ನ ಬಳಸಿ ಮಾಡಬೇಕು ಅಂತ. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ಇದಾದಮೇಲೆ ಅದು ಇನ್ನೂ ಚೆನ್ನಾಗಿರುತ್ತೆ, ಅದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಚಿಕ್ಕು ಜ್ಯೂಸ್ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ, ಸುಮ್ಮನೆ ಒಂದು ಚಾಕ್ಲೇಟ್ ಜ್ಯೂಸ್ ಅಂತ ಕೊಟ್ಟರೆ ಈಸಿಯಾಗಿ ಕುಡಿತಾರೆ, ಆ ಥರ ತೋರಿಸ್ತೀನಿ. ಇದು ಫಸ್ಟಿಗೆ ನೋಡಿ, ಇದರದ್ದು ಪಲ್ಪ್ ಎಲ್ಲ ತಗೊಂಡು ನಾನು ಇದಕ್ಕೆ 1 ಸ್ಪೂನು, ಅಂದರೆ ಚಿಕ್ಕು ಸ್ವೀಟ್ ಯಾವ ಥರ ಇದೆಯೋ ನೋಡಿಕೊಂಡು ಆ ಥರದ ಮೇಲೆ ಹಾಕಬೇಕು. ಆಮೇಲೆ ಕೋಲ್ಡ್ ಆಗಿರೋ ಕೋಲ್ಡ್ ಮಿಲ್ಕೇ ಹಾಕಬೇಕು. ಆಮೇಲೆ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಹಾಲನ್ನ ಫಸ್ಟಿಗೆ. ಆಮೇಲೆ 1-2 ಐಸ್ ಕ್ಯೂಬು. ಆಮೇಲೆ ಇದು ಹಾಲಿನ ಕೆನೆ, ಅದು ಡಬ್ಬ ಐಸ್ ಕ್ರೀಮ್ದಿದೆ, ಆದರೆ ಅದರಲ್ಲಿ ನಾನು ಡೈಲಿ ಕೆನೆನ ತೆಗೆದಿಟ್ಟಿರ್ತೀನಿ. ಆ ಕೆನೆನ 1-2-3 ಸ್ಪೂನು ಇದನ್ನು ಹಾಕಿ ಮಿಕ್ಸಿ ಮಾಡ್ಕೊತೀನಿ. ಈಗ ಹಾಲನ್ನ ಫಸ್ಟಿಗೆ ಸ್ವಲ್ಪ ಯಾಕೆ ಹಾಕ್ಬೇಕಂದಿದ್ದಂದರೆ ಆ ಪಲ್ಪ್ ಎಲ್ಲ, ಚಿಕ್ಕದು ಪಲ್ಪು ಮಿಕ್ಸಿ ಆಗಲ್ಲ. ತುಂಬ ಹಾಲು ಹಾಕ್ಬಿಟ್ರೆ, ಒಂದೇ ಸರಿ ಹಾಲು ಹಾಕ್ಬಿಟ್ರೆ ಅದು ಮಿಕ್ಸಿ ಆಗಲ್ಲ ಅಂತ ಸ್ವಲ್ಪನೇ ಹಾಲು ಹಾಕಬೇಕು. ಅದಾದಮೇಲೆ ಮತ್ತೆ ಸ್ವಲ್ಪ ನಮಗೆ ಎಷ್ಟು ತಿಕ್ಕಬೇಕು, ಎಷ್ಟು ತಿನ್ನಬೇಕು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಲು ಹಾಕಬೇಕು. ತುಂಬ ಹಾಲು ಹಾಕಿದ್ರೂ ಆ ಚಿಕ್ಕು ಟೇಸ್ಟ್ ಇರಲ್ಲ. ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ರು, ನಾನು ಅವ್ರ ಜೊತೆ ಮಾತಾಡ್ತಾ ಜ್ಯೂಸ್ ಮಾಡ್ತಾ ಇದ್ದೆ. ಅದರಿಂದ ನಿಮಗೆ ನಾನೇನೋ ಹೇಳ್ತಾ ಇದ್ದೀನಲ್ಲ ಅಂತ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇರಬೇಕು. ಅಂದರೆ ನಾನು ಅವ್ರ ಜೊತೆ ಮಾತಾಡ್ತಾ ಇರೋದೇ ಕಾಣಿಸ್ತಾ ಇತ್ತು. ಫಸ್ಟ್ ಒಂದು ಜ್ಯೂಸ್ ರೆಡಿ ಆಯಿತು, ಅದನ್ನು ಸೈಡ್ಗೆ ಎತ್ತಿಟ್ಟೆ. ನೆಕ್ಸ್ಟ್ ಇದು ನೋಡಿ, ಇದನ್ನು ಇದ್ರದ್ದು ಪಲ್ಪ್ ಎಲ್ಲ ತೆಗಿತಾ ಇದ್ದೀನಿ. ಪಲ್ಪ್ನ ತಗೊಂಡು ಇದನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಈ ಚಿಕ್ಕು ಜ್ಯೂಸ್ಗೆ ನಾನು ಶುಗರ್ ಹಾಕ್ತಾ ಇಲ್ಲ, ಯಾಕಂದರೆ
ಇದಕ್ಕೆ ನಾನು ವೆನಿಲಾ ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ. ಈ ವೆನಿಲಾ ಐಸ್ ಕ್ರೀಮ್ನಲ್ಲಿರೋ ಸ್ವೀಟು ಮತ್ತು ಚಿಕ್ಕುನಲ್ಲಿರೋ ಸ್ವೀಟೇ ಸರಿ ಹೋಗುತ್ತೆ. ಈ ವೆನಿಲಾ ಐಸ್ ಕ್ರೀಮ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಚಿಕ್ಕು ಜ್ಯೂಸು. ಆಮೇಲೆ ಇದಕ್ಕೆ ನೋಡಿ ಕೋಕೋ ಪೌಡ್ರು, ನನ್ನ ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ, ಈ ಥರ ಮಾಡಿಕೊಡಿ ಅಂತ ಇದ್ನಲ್ಲ. ಇದು ಕೋಕೋ ಪೌಡ್ರ್ ಹಾಕಿದರೆ ಮಕ್ಕಳಿಗೆ ಏನು ಅನ್ಸುತ್ತೆ, ಚಾಕ್ಲೇಟ್ ಜ್ಯೂಸ್ ಥರ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕೋಲ್ಡ್ ಮಿಲ್ಕು, ಇದನ್ನು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಫಸ್ಟಿಗೆ ಮಿಕ್ಸಿ ಮಾಡ್ತೀನಿ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ. ಅದೆಲ್ಲ ಮಿಕ್ಸ್ ಆದಮೇಲೆ ಇನ್ನೂ ಸ್ವಲ್ಪ ಹಾಲು ಹಾಕ್ತೀನಿ, ಅಂದರೆ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಇದು ಅವ್ರಿಗೆ ಗೊತ್ತೇನೆ ಆಗಲ್ಲ ಚಿಕ್ಕು ಜ್ಯೂಸ್ ಅಂತ. ಯಾವ ಮಕ್ಕಳು ಚಿಕ್ಕು ತಿನ್ನಲ್ವೋ ಅವರಿಗೆಲ್ಲ ಈ ಥರ ಮಾಡಿಕೊಡಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದು ಚಿಕ್ಕು ಅಂತ ಹೇಳಲೇಬಾರ್ದು, ಹಾಗೆ ಅವ್ರು ಕುಡಿತಾನೆ ಇರ್ತಾರೆ. ಆಮೇಲೆ ಇದನ್ನೇ ಮಾಡಿಕೊಡು ಅಂತಲೂ ಅಂತ ಇರ್ತಾರೆ ಮೇಲಿನ ಮೇಲೆ. ಆಮೇಲೆ ಚಿಕ್ಕು ತಿನ್ನೋದ್ರಿಂದ ಇನ್ಸ್ಟೆಂಟ್ ಗ್ಲುಕೋಸಲ್ಲಿ ಯಾವ ಥರ ಎನರ್ಜಿ ಇರುತ್ತೋ ಆ ಥರ ಎನರ್ಜಿ ಇರುತ್ತೆ. ಗ್ಲುಕೋಸ್ದು ಎನರ್ಜಿ ಸಿಗುತ್ತಲ್ಲ ಬಾಡಿಗೆ, ಆ ಥರ ಸಿಗುತ್ತಿದ್ದು ಚಿಕ್ಕು ಜ್ಯೂಸಲ್ಲಿ. ಇದೆರಡು ಜ್ಯೂಸ್ ರೆಡಿ ಆಯಿತು. ಇದು ಚಾಕ್ಲೇಟ್ ಸಿರಪ್ಪು, ಯಾವ ಬ್ರ್ಯಾಂಡದಾದರೂ ಯೂಸ್ ಮಾಡಿ ಚೆನ್ನಾಗೇ ಇರುತ್ತೆ. ಇದು ಮಕ್ಕಳಿಗೆ ಆಗಲಿ, ನೋಡೋರಿಗೆ ಅಥವಾ ದೊಡ್ಡವ್ರಿಗೇ ಆಗಲಿ ಕುಡಿಯೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಕೊಟ್ರೆ ಅಂತ. ಅದಕ್ಕೆ ನಾನು ಡೆಕೋರೇಷನ್ ಮಾಡಿದೆ. ಇದು ಫಸ್ಟ್ ಒಂದು ಹಾಲು ಮತ್ತು ಕೆನೆಯಿಂದ ಮಾಡಿರೋದು. ಇದು ಸೆಕೆಂಡ್ ಒಂದದ್ದು ಐಸ್ ಕ್ರೀಮು, ವೆನಿಲಾ ಐಸ್ ಕ್ರೀಮು ಮತ್ತು ಕೋಕೋ ಪೌಡ್ರ್ ಹಾಕಿ ಮಾಡಿರೋದು. ಅದು ನೋಡಿ, ಕೋಕೋ ಪೌಡ್ರ್ ಹಾಕಿ ಮಾಡಿರೋದು ಚಾಕ್ಲೇಟ್ ಜ್ಯೂಸ್ ಥರನೇ ಕಾಣಿಸ್ತಾ ಇದೆ. ಮಕ್ಕಳಿಗೆ ಅದನ್ನೆಲ್ಲ ಕೊಟ್ಟರೆ ಅವ್ರಿಗೆ ಗೊತ್ತೇ ಆಗಲ್ಲ ಇದು ಚಿಕ್ಕು ಜ್ಯೂಸ್ ಅಂತ. ಈಗ ಎರಡು ಜ್ಯೂಸ್ ರೆಡಿ ಆಯಿತು. ಹಾಗೆ ಫಸ್ಟ್ ಮಾಡಿರೋದು ದುರಂದರ್ ಮಿಲ್ಕ್ ದೂದ್ ಸೋಡಾನು ರೆಡಿಯಾಗಿದೆ. ಎಲ್ಲನೂ ನಾನು ಈಗ ಸರ್ವ್ ಮಾಡ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದೆ, ಹೇಗಿದೆ ಅಂತ ನೀವು ಮಾಡಿ ಟೇಸ್ಟ್ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.